ಎಲ್ಲರಿಗೂ ನಮಸ್ಕಾರಗಳು. ಕಲಿಕಾ ದೀಪ ಎಜುಕೇಷನಲ್ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಕುತೂಹಲ ವಿಜ್ಞಾನ ಭಾಗ 2ರ ಅಧ್ಯಾಯ 9 ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತಮ್ಮಲ್ಲೊಂದು ರಿಕ್ವೆಸ್ಟ್. ತಾವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಧನ್ಯವಾದಗಳು. ಯಾಕೆಂದರೆ ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಎಲ್ಲ ವಿಜ್ಞಾನ ಮತ್ತು ಗಣಿತದ ಎಲ್ಲ ಅಭ್ಯಾಸಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಹಾಗಾಗಿ ತಾವು ಮುಂದಿನ ವಿಡಿಯೋಗಳನ್ನು ಪಡಿಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಬೇರ್ಪಡಿಸುವಿಕೆಯ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ? ಅಂದರೆ ಕೈಯಿಂದ ಆರಿಸೋದ್ರಿಂದ ಯಾವ ಉದ್ದೇಶ ಈಡೇರುತ್ತೆ ಅಂದರೆ ವಿಂಗಡಣೆ, ಅಂದರೆ ನಾವು ಅಲ್ಲಿರುವ ಪದಾರ್ಥಗಳನ್ನು ವಿಂಗಡಿಸಬಹುದು. ಎರಡನೇ ಪ್ರಶ್ನೆ, ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ? ನೀವು ಇವುಗಳನ್ನು ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ದೈನಂದಿನ ಜೀವನಗಳಲ್ಲಿ ನೋಡ್ತಾ ಇರ್ತೀವಿ. ಈ ಕಡೆಯುವಿಕೆ ಅಂದರೆ ಮಜ್ಜಿಗೆ ಕಡೆಯೋದು, ಅದರಿಂದ ಬೆಣ್ಣೆ ತೆಗೆಯೋದು, ಹೀಗೆ ನೀರಿಂದ ಎಣ್ಣೆ, ನೀರಿನಿಂದ ಮರಳು, ಗಾಳಿಯಿಂದ ಆಕ್ಸಿಜನ್ ಇವೆಲ್ಲ ಬರಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಾಲಿನಿಂದ ಕೆನೆ. ಆ ಹಾಲಿನಲ್ಲಿರುವಂತಹ ಕೆನೆಯನ್ನು ಈ ಕಡೆಯುವಿಕೆ ವಿಧಾನದ ಮೂಲಕ ನಾವು ಬೇರ್ಪಡಿಸಬಹುದು. ಮೂರನೇ ಪ್ರಶ್ನೆ, ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶ ಅವಶ್ಯಕವಾಗಿದೆ? ನಾವು ಏನಾದರೂ ಎರಡು ವಸ್ತುಗಳನ್ನು ಸೋಸ್ತೀವಿ ಅಂತಂದರೆ ಅಥವಾ ಒಂದು ವಸ್ತುವನ್ನು ಸೋಸ್ತೀವಿ ಅಂತಂದರೆ ಅದರಲ್ಲಿ ಏನು ಅವಶ್ಯಕವಾಗಿರಬೇಕು? ಉಪಕರಣದ ಗಾತ್ರ, ಗಾಳಿಯ ಉಪಸ್ಥಿತಿ, ಅಂದರೆ ಅಲ್ಲಿ ಗಾಳಿ ಇರಬೇಕು, ಮಿಶ್ರಣದ ಉಷ್ಣತೆ, ಇವೆಲ್ಲ ಅಲ್ಲ. ನಮಗೇನಿರಬೇಕಲ್ಲಿ ಆ ರಂಧ್ರದ ಗಾತ್ರ, ನಾವು ಸೋಸುವಿಕೆಗೆ ಬಳಸುವಂತಹ ವಸ್ತುವಿನ ರಂಧ್ರದ ಗಾತ್ರ, ಅಂದರೆ ತುಂಬ ದೊಡ್ಡದು ಆಗಿರ್ಬೋದು, ತುಂಬ ಚಿಕ್ಕದು, ಅದು ಯಾವ ಆ ವಸ್ತುವಿನ ಗಾತ್ರ ಅಲ್ಲಿ ಅವಶ್ಯಕವಾಗಿದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ, ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ. ಒಂದು ವೇಳೆ ಆ ಹೇಳಿಕೆ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಮೊದಲನೇದ್ದು, ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು. ಹೌದು, ಇಲ್ಲಿ ಆವೀಕರಣ ಉಂಟಾಗಿ ಆ ಉಪ್ಪಿನಲ್ಲಿರುವಂತಹ ಆ ನೀರಿನಂಶ ಎಲ್ಲ ಆವಿಯಾಗಿ ಅಲ್ಲಿ ಉಪ್ಪು ಮಾತ್ರ ಉಳಿಯುತ್ತೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು. ಈಗ ನೋಡಿ, ಅಕ್ಕಿಯಲ್ಲಿ ಸ್ವಲ್ಪ ಕಲ್ಲುಗಳಿದ್ದಾವೆ ಅಥವಾ ಸ್ವಲ್ಪ ಭತ್ತ ಏನೋ ಮಿಕ್ಸ್ ಆಗಿದೆ ಅಂತಂದರೆ, ಅಂದರೆ ಸ್ವಲ್ಪ ಇದ್ದಾಗ, ಈಗ ಒಂದು ವಸ್ತು ಜಾಸ್ತಿ ಇದ್ದು ಅದರಲ್ಲಿರುವಂಥ ಒಂದು ಘಟಕ ಅಂದರೆ ಮತ್ತೊಂದು ಪದಾರ್ಥ ಸ್ವಲ್ಪ ಇದ್ದಾಗ ಮಾತ್ರ ನಮಗೆ ಇದು ಸರಿಯಾಗತ್ತೆ. ಹಾಗಾಗಿ ಈ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇದ್ದು, ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು. ಈ ಹೇಳಿಕೆ ತಪ್ಪಾಗಿದೆ. ಯಾಕೆಂದರೆ ಈ ಬಡಿಯುವಿಕೆಯನ್ನು ನಾವು ಈ ಭತ್ತ ಬಡಿಯೋದು, ಗೋಧಿ, ರಾಗಿ, ಅಂದರೆ ಯಾವುದಾದ್ರೂ ಒಂದು ಫಸಲು ಇದ್ದಾಗ ಅದನ್ನು ನಾವೇನು ಮಾಡ್ತೀವಿ, ಬಡಿಯುವಿಕೆ ಮೂಲಕ ಅದನ್ನು ಬೇರ್ಪಡಿಸ್ತೀವಿ ಆ ಕಾಳುಗಳನ್ನು. ಹಾಗಾಗಿ ಆದರೆ ಇಲ್ಲಿ ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳು ಮಿಶ್ರಣ ಆಗಿದ್ದಾವೆ. ಇವುಗಳನ್ನು ನಾವು ಈ ತೂರುವಿಕೆ ಮೂಲಕ, ಅಂದರೆ ಯಾಕಿಲ್ಲಿ ತೂರುವಿಕೆ ಬಳಸ್ತೀವಿ ಅಂದರೆ ಅವಲಕ್ಕಿ ಅದು ಭಾರ ಕಡಿಮೆ, ಅದು ಗಾಳಿಯಿಂದ ನಾವು ತೂರಿದಾಗ ಗಾಳಿ ಇದ್ದಾಗ ಅದು ಬೇರೆ ಆಗುತ್ತೆ. ಹಾಗಾಗಿ
ಮತ್ತು ಇಲ್ಲಿ ಅಕ್ಕಿ ಕಾಳು ಭಾರ ಆಗಿರೋದ್ರಿಂದ ಅದು ಅಲ್ಲೇ ಉಳಿಯುತ್ತೆ. ಈ ಅವಲಕ್ಕಿ ಗಾಳಿಯಿಂದಾಗಿ ಕೆಳಗೆ ಬೀಳುತ್ತೆ. ಹಾಗಾಗಿ ನಾವಿಲ್ಲಿ ತೂರುವಿಕೆ ಮೂಲಕ ಇವುಗಳನ್ನು ಬೇರ್ಪಡಿಸಬಹುದು. ಇದು ಸರಿಯಾದ ಹೇಳಿಕೆ. 4ನೇದು, ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು. ಈ ಹೇಳಿಕೆ ಸರಿಯಾಗಿದೆ. 5ನೇ ಪ್ರಶ್ನೆ, ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನು ಬಳಸಲಾಗುತ್ತೆ. ಈಗ ಅಕ್ಕಿ ಹಿಟ್ಟಿಗೆ ನೀರು ಮಿಶ್ರಣ ಆಗಿದೆ. ಹಾಗಾದರೆ ನಾವು ಅದನ್ನು ಹೇಗೆ ತೆಗಿಬಹುದು ಅಂದರೆ ಬಸಿಯುವಿಕೆ ಮೂಲಕ. ಅಕ್ಕಿ ಹಿಟ್ಟು ಮತ್ತು ಈ ನೀರಿನ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ನಾವು ಬೇರ್ಪಡಿಸಬಹುದು. ಕಾಲಮ್ 1 ಮತ್ತು ಕಾಲಮ್ 2 ಹೊಂದಿಸಿ ಬರಿಬೇಕು. ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು. ಈಗ ಕಡಲೆ ಹಿಟ್ಟಿನ ಜೊತೆಗೆ ಕರಿ ಉದ್ದು ಅಂದರೆ ಕರಿ ಉದ್ದಿನ ಬೇಳೆ ಮಿಕ್ಸ್ ಆಗಿದೆ. ಅದನ್ನು ನಾವು ಯಾವ ರೀತಿ ಬೇರ್ಪಡಿಸಬಹುದು ಅಂದರೆ ಜರಡಿ ಹಿಡಿಯುವಿಕೆ. ಯಾಕೆಂದರೆ ಇಲ್ಲಿ ಹಿಟ್ಟು ಕೆಳಗೆ ಬೀಳುತ್ತೆ, ಮೇಲೆ ನಮಗೆ ಕರಿ ಉದ್ದು ಸಿಕ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಏನು? ಜರಡಿ ಹಿಡಿಯುವಿಕೆ. ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ. ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ, ಇದನ್ನು ನಾವು ಸೋಸುವಿಕೆ ಮೂಲಕ ಬೇರ್ಪಡಿಸಬಹುದು. ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ. ಇದು ಸಿಂಪಲ್. ಆಲೂಗಡ್ಡೆಯನ್ನು ನಾವು ಕೈಯಿಂದ ಆರಿಸ್ಕೊಂಡ್ಬಿಟ್ರೆ ನಮಗಲ್ಲಿ ಮುಸುಕಿನ ಜೋಳ ಸಿಕ್ಬಿಡುತ್ತೆ. ಹಾಗಾಗಿ 3ನೇದ್ದು ಕೈಯಿಂದ ಆರಿಸುವಿಕೆ. ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ. ಇಲ್ಲಿ ನಿಮಗೆ ಎಲ್ಲಾದರೂ ಕಬ್ಬಿಣದ ಪುಡಿ ಹೀಗೆ ಏನಾದರೂ ಕೊಟ್ಟರೆ ಅಲ್ಲಿ ಕಾಂತೀಯ ಬೇರ್ಪಡಿಸುವಿಕೆ. ಯಾಕೆ ಕಾಂತೀಯ ಬೇರ್ಪಡಿಸುವಿಕೆಯನ್ನು ಬಳಸ್ತೀವಿ ಅಂದರೆ ಇಲ್ಲಿ ಕಬ್ಬಿಣದ ಪುಡಿ ಅಥವಾ ಕಬ್ಬಿಣದ ವಸ್ತುಗಳು ಈ ಕಾಂತೀಯ ವಸ್ತುವಿನಿಂದ ಆಕರ್ಷಣೆ ಆಗೋದ್ರಿಂದ ಅದು ನಾವು ಈಸಿಯಾಗಿ ಅದನ್ನು ಬೇರೆ ಮಾಡಬಹುದು. ಹಾಗಾಗಿ ಇದು ಕಾಂತೀಯ ಬೇರ್ಪಡಿಸುವಿಕೆ. ನೀರಿನೊಂದಿಗೆ ಬೆರೆತ ಎಣ್ಣೆ, ಇದನ್ನು ನಾವು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು. 6ನೇ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಟೈಮಲ್ಲಿ ದ್ರವ ವಸ್ತುವಿನಿಂದ ಈ ಘನವಸ್ತುಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಈ ಬಸಿಯುವಿಕೆಯನ್ನು ಬಳಸಬಹುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ, ಘನವಸ್ತುವಿನ ಕಣಗಳು ಭಾರವಾಗಿದ್ದು ಪಾತ್ರೆಯ ಕೆಳಭಾಗದಲ್ಲಿ ಕುಳಿತಾಗ. ಈಗ ಘನವಸ್ತುಗಳು ಭಾರ ಇದ್ದಾಗ ಅವು ಪಾತ್ರೆಯ ಕೆಳಭಾಗದಲ್ಲಿ ಕೂರ್ತವೆ. ಘನವಸ್ತುವಿನ ಕಣಗಳು ವಿಚಲಿತಗೊಳಿಸದೆ ಅವುಗಳನ್ನು ಅಂದರೆ ಘನವಸ್ತುವಿನ ಕಣಗಳನ್ನು ವಿಚಲಿತಗೊಳಿಸದೆ ಅಂದರೆ ಅಲುಗಾಡಿಸದೆ ಮೇಲೆ ತೇಲುವ ದ್ರವವನ್ನು ತೆಗೆಯಲು ಬಸಿಯುವಿಕೆಯನ್ನು ಬಳಸಬಹುದು. ಅಂದರೆ ಈಗ ನಾವು ಡೈಲಿ ಮನೆಗಳಲ್ಲಿ ಅನ್ನ ಬಸಿಯೋದು ಈ ರೀತಿಯೆಲ್ಲ ನೋಡಿದಾಗ ಅಂದರೆ ಘನವಸ್ತುವಿನ ಕಣಗಳು ಭಾರ ಇರಬೇಕು ಮತ್ತು ಅವು ಪಾತ್ರೆಯ ತಳಭಾಗದಲ್ಲಿ ಕೂರುವಂಥದ್ದಾಗಿದ್ದರೆ ನಾವು ಆವಾಗ ಬಸಿಯುವಿಕೆಯನ್ನು ಬಳಸಬಹುದು. ಉದಾಹರಣೆ ಅಂತಂದರೆ ಅನ್ನ ಬಸಿಯುವುದು. 7ನೇ ಪ್ರಶ್ನೆ, ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ? ಅಂದರೆ ನಾಸಿಕ ಅಂದರೆ ನಮ್ಮ ಮೂಗಿನಲ್ಲಿರುವ ರೋಮಗಳು ಅಂದರೆ ಕೂದಲುಗಳನ್ನು ಯಾವುದಾದ್ರೂ ಬೇರ್ಪಡಿಸುವ ಕ್ರಿಯೆಗೆ ಸಹ ಸಂಬಂಧ ಹೊಂದಿಸಬಹುದಾ ಅಂತ ಕೇಳಿದ್ದಾರೆ. ಹೌದು. ಹೇಗೆ ಅಂತಂದರೆ ಮೂಗಿನಲ್ಲಿರುವ ರೋಮ ಅಥವಾ ಕೂದಲುಗಳು ನೈಸರ್ಗಿಕ ಸೋಸುಕದಂತೆ ಕೆಲಸ ಮಾಡುತ್ತೆ. ನಾವು ಮೂಗಿನಿಂದ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ಗಾಳಿಯಲ್ಲಿರುವ ಧೂಳು ಮತ್ತು ಧೂಳಿನ ಕಣಗಳನ್ನು
ಹಿಡಿದಿಟ್ಟುಕೊಂಡು ಶುದ್ಧವಾದ ಗಾಳಿಯನ್ನು ಒಳಗೆ ಬಿಡುತ್ತದೆ. ಹೀಗೆ ಅಂದರೆ ಇದು ಸೋಸುವ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಮ್ಮ ಮೂಗಿನಲ್ಲಿರುವ ರೋಮ ಅಥವಾ ಕೂದಲುಗಳು ಸೋಸುಕದಂತೆ ಅಂದರೆ ಸೋಸುವ ಕೆಲಸವನ್ನು ಮಾಡುತ್ತವೆ. ಹಾಗಾಗಿ ನಾವು ಇದನ್ನು ಸೋಸುವಿಕೆಗೆ ಸಂಬಂಧೀಕರಿಸಬಹುದು. 8ನೇ ಪ್ರಶ್ನೆ, ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ. ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ? ಈ ಮಾಸ್ಕ್ಗಳ ಕೆಲಸ ಏನು? ನಾವೆಲ್ಲರೂ ಕೋವಿಡ್ ಟೈಮಲ್ಲಿ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕ್ಕೊಂಡಿದ್ದೀವಿ, ಹೌದಾ? ಹಾಗಾದರೆ ಅವು ಯಾವುದರಿಂದ ಮಾಡಿದ್ದು ಮತ್ತು ಅವುಗಳು ಏನು ಕೆಲಸ ಮಾಡುತ್ತೆ, ನಾವು ಯಾಕಾಗಿ ಅವುಗಳನ್ನು ಹಾಕ್ಕೊಳ್ತಿದ್ವಿ ಅನ್ನೋದೇ ಈ ಪ್ರಶ್ನೆ. ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಅಥವಾ ಪಾಲಿಯೆಸ್ಟರ್ನಂತಹ ಬಹುಪದರಗಳ ಬಟ್ಟೆ ಅಥವಾ ವಸ್ತುಗಳಿಂದ ತಯಾರಿಸಲಾಗುತ್ತೆ. ಅಂದರೆ ನಮಗೆ ಗೊತ್ತಿದೆ ಕಾಟನ್ ಬಟ್ಟೆ ಅಂದರೆ ಅದು ಹತ್ತಿ ಅಲ್ವಾ? ಕಾಟನ್ ಬಟ್ಟೆ ಅಥವಾ ಪಾಲಿಯೆಸ್ಟರ್ನಂತಹ ಬಟ್ಟೆ ಇವುಗಳನ್ನು ಬಳಸ್ಕೊಂಡು ಅವುಗಳನ್ನು ಬಹುಪದರ ಅಂದರೆ ಒಂದರ ಮೇಲೆ ಒಂದು ಹಾಕಿ ಈ ರೀತಿಯಾಗಿ ನಾವು ಮಾಸ್ಕ್ಗಳನ್ನು ರೆಡಿ ಮಾಡ್ತೀವಿ. ಹಾಗಾಗಿ ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಅಥವಾ ಪಾಲಿಯೆಸ್ಟರ್ನಂತಹ ಬಹುಪದರಗಳ ಬಟ್ಟೆ ಅಥವಾ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಹಾಗಾದರೆ ಮಾಸ್ಕ್ಗಳ ಕೆಲಸ ಏನು? ನಾವು ಉಸಿರಾಡುವ ಗಾಳಿಯಲ್ಲಿರುವ ವೈರಸ್ಗಳು, ಧೂಳಿನ ಕಣಗಳು ಮತ್ತು ಅಶುದ್ಧ ಹೊಗೆ ಅವುಗಳು ನಮ್ಮ ದೇಹ ಸೇರದಂತೆ ಮಾಡಿ ಶುದ್ಧ ಗಾಳಿ ಒಳಹೋಗುವಂತೆ ಮಾಡುತ್ತದೆ. ಈ ಮಾಸ್ಕ್ಗಳೇನು ಮಾಡ್ತವೆ ಅಂದರೆ, ಈಗ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ವೈರಸ್ಗಳಾಗಿರಬಹುದು, ಧೂಳಿನ ಕಣಗಳು, ಅಶುದ್ಧ ಹೊಗೆ ಇರಬಹುದು, ಈ ಟೈರ್ಗಳು ಸುಡುವಂಥದ್ದಿರ್ಬೋದು ಅಥವಾ ಕಸಗಳನ್ನು ಸುಡುವಂಥದ್ದಿರ್ಬೋದು. ಆ ಮಾಲಿನ್ಯ ಎಲ್ಲವನ್ನೂ ಸಹ ಈ ಮಾಸ್ಕ್ಗಳೇನು ಮಾಡುತ್ತೆ, ತಡೆದು ನಮ್ಮ ಮೂಗಿನಿಂದ ಶುದ್ಧ ಗಾಳಿ ಮಾತ್ರ ನಮ್ಮ ದೇಹ ಸೇರೋ ಥರ ಮಾಡುತ್ತೆ. 9ನೇ ಪ್ರಶ್ನೆ, ಆಲೂಗಡ್ಡೆ, ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ. ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ. ಅಂದರೆ ನಿಮಗೀಗ ಆಲೂಗಡ್ಡೆ, ಉಪ್ಪು, ಮರದ ಹೊಟ್ಟನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಹೇಗೆ ಬೇರ್ಪಡಿಸ್ತೀರಿ ಅನ್ನೋದೇ ಈ ಪ್ರಶ್ನೆ. ಮೊದಲು ಆಲೂಗಡ್ಡೆಯನ್ನು ಕೈಯಿಂದ ಆರಿಸಿ ತೆಗೆಯುವುದು, ಹೌದಲ್ವಾ? ಆಲೂಗಡ್ಡೆಯನ್ನು ನಾವು ಈಸಿಯಾಗಿ ಕೈಯಿಂದ ಆರಿಸಿ ತೆಗೆಯುವುದು. ನಂತರ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿದರೆ ಉಪ್ಪು ಕರಗುತ್ತದೆ, ಹೌದಲ್ವಾ? ಈಗ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿಬಿಟ್ರೆ ಅಲ್ಲಿ ಉಪ್ಪು ಕರಗೋಗುತ್ತೆ. ನಂತರ ಸೋಸಿದರೆ ಮರದ ಹೊಟ್ಟು ಸಿಗುತ್ತದೆ. ಈಗ ಆಲೂಗಡ್ಡೆಯನ್ನು ತೆಗೆದ್ವಿ, ನಂತರ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿ ಉಪ್ಪನ್ನು ಕರಗಿಸಿದ್ವಿ. ಈ ಮರದ ಹೊಟ್ಟನ್ನು ನಾವು ಸೋಸಿ ಬೇರ್ಪಡಿಸಬಹುದು. ನಂತರ ಸೋಸಿ ಉಳಿದ ಉಪ್ಪಿನ ನೀರನ್ನು ಕಾಯಿಸಿದಾಗ ನೀರು ಆವಿಯಾಗಿ ತಳದಲ್ಲಿ ಉಪ್ಪು ಉಳಿಯುತ್ತದೆ. ಹೀಗೆ ಉಪ್ಪು ಮತ್ತು ಆಲೂಗಡ್ಡೆ ಮತ್ತು ಮರದ ಹೊಟ್ಟನ್ನು ಬೇರ್ಪಡಿಸಬಹುದು. 10ನೇ ಪ್ರಶ್ನೆ, ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ. ಇಲ್ಲಿ ಎರಡೆರಡು ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ. ಅಂದರೆ ಅತ್ಯಂತ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ. ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ. ಅಂದರೆ ಈ ಕಥೆಯನ್ನು ಓದಿದ ಮೇಲೆ ಅವರು ಬುದ್ಧಿವಂತೆ ಲೀಲಾ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ, ಅಂದರೆ ಟೈಟಲ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬೇರೆ ಟೈಟಲನ್ನು ಕೊಡಬೇಕು. ಮೊದಲು ಕಥೆಯನ್ನು ಓದೋಣ.
ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು. ಅವಳ ತಂದೆಗೆ ಬಾಯಾರಿಕೆ ಅಥವಾ ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ಅಥವಾ ಧಾನ್ಯಗಳನ್ನು ತರಲು ಹತ್ತಿರದ ಕೊಳಕ್ಕೆ ಹೋದಳು. ಹೀಗೆ ನೋಡಿ, ಇಲ್ಲಿ ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ನಾವಿಲ್ಲಿ ಚಾಯ್ಸ್ ಮಾಡಬೇಕು ಅಥವಾ ಆಯ್ಕೆ ಮಾಡಬೇಕು. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿದೆ ಅಥವಾ ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು. ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಕಾಗದ ಅಥವಾ ಮಸ್ಲಿನ್ ಬಟ್ಟೆಯ ಚೂರನ್ನು ತೆಗೆದುಕೊಂಡು ಕೆಸರು ನೀರನ್ನು ಸೋಸಿದಳು ಅಥವಾ ಕಡೆದಳು. ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ಅಥವಾ ಕುದಿಸಿದಳು. ತಣ್ಣಗಾದ ಅಥವಾ ಕುದಿಸಿದ ನಂತರ ಅವಳು ಮತ್ತೆ ಸೋಸಿದಳು ಅಥವಾ ಕಡೆದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಅಥವಾ ಯೋಗ್ಯವಲ್ಲದಂತೆ ಮಾಡಿದಳು. ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು. ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಸೊ ನಾವು ಈ ಕತೆಗೆ ಒಂದು ಶೀರ್ಷಿಕೆ ಅಥವಾ ಟೈಟಲನ್ನು ಕೊಡೋಣ. ಲೀಲಾಳ ಸಮಯೋಚಿತ ನೀರಿನ ಶುದ್ಧೀಕರಣ. ಅಂದರೆ ಆ ಟೈಮಿಗೆ ಅವಳು ಆ ನೀರನ್ನು ಶುದ್ಧೀಕರಣ ಅಂದರೆ ಫಿಲ್ಟರ್ ಮಾಡ್ತಾಳೆ. ಸೊ ಅದು ಹಾಗಾಗಿ ಲೀಲಾಳ ಸಮಯೋಚಿತ ನೀರಿನ ಶುದ್ಧೀಕರಣ ಅಂತ ಈ ಕತೆಗೆ ನಾವು ಶೀರ್ಷಿಕೆ ಅಥವಾ ಟೈಟಲನ್ನು ಕೊಡೋಣ. ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು. ಅವಳ ತಂದೆಗೆ ಹಸಿವಾಗುವ ಮೊದಲು, ಅಂದರೆ ಬಾಯಾರಿಕೆ ಅಲ್ಲ, ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ತರಲು ಹತ್ತಿರದ ಕೊಳಕ್ಕೆ ಹೋದಳು. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ. ರೈಟ್ ಮಾರ್ಕ್ ನೋಡ್ರಿ, ಇದನ್ನು ಕಾಟಾಕಿದ್ದೀನಿ, ಹಾಗಾಗಿ ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು. ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು, ಅಂದರೆ ಅಲ್ಲಿದ್ದಂಥ ಬಟ್ಟೆಯ ಚೂರನ್ನು, ಅಂದರೆ ಊಟ ಕಟ್ಕೊಂಡು ಹೋಗಿರ್ತಾರಲ್ಲ, ಸೊ ಅಂಥ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು. ಇಲ್ಲಿ ಕಡೆದಳು ಬರಲ್ಲ, ಸೋಸಿದಳು. ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು. ಇಲ್ಲಿ ಕುದಿಸಿದಳು ಬರಲ್ಲ, ಯಾಕೆಂದರೆ ಹೊಲಲ್ಲ ಅವಳು ಅವಾಗೆಲ್ಲಿ ಕುದಿಸ್ತಾಳಲ್ವ, ಹಾಗಾಗಿ 10 ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು. ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು. ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು. ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಸೊ ಇಲ್ಲಿಗೆ ನಾವು ಈ ಪಾಠದ ಅಷ್ಟೂ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.